ಹಾಯ್ ಹಲೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ತಾರೀಕು 23 ಸೆಪ್ಟೆಂಬರ್ 2024 ಸೋಮವಾರ. ಇವತ್ತಿನ ಡೇಟು 23 ಸೆಪ್ಟೆಂಬರ್ 2024 ಮಂಡೇ. ಇವತ್ತು 1 by 1 ಎಲ್ಲ ರೇಟ್ ಅಪ್ಡೇಟ್ ಮಾಡ್ತೀನಿ. ಈರುಳ್ಳಿ ಅಂದರೆ ಆನಿಯನ್ ರೇಟ್ ಏನಿದೆ ಅಪ್ಡೇಟ್ ಮಾಡ್ತೀನಿ. ನೋಡೋಕ್ಕೆ ಮುಂಚೆ ದಿನ ಹೇಳಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಈ ವಿಡಿಯೋ ಕಾಯ್ತಿದ್ರು, ರಿಪೋರ್ಟ್ಗೋಸ್ಕರ ಯಾರು ಕಾಯ್ತಿದ್ರು, ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ನಾವು 1 by 1 ರೇಟ್ಸ್ ನೋಡೋಣ. ಮೊದಲನೇದಾಗಿ ಇವಾಗ ಕರ್ನಾಟಕದಲ್ಲಿ ಎಷ್ಟು ಆನಿಯನ್ ಬಂತು, ಕರ್ನಾಟಕದ ಆನಿಯನ್ ಎಷ್ಟು ಬಂತು, ಎಷ್ಟು ಟ್ರಕ್ ಬಂತು, ಏನೇನು ರೇಟ್ ಹೋಗಿದೆ 1 by 1 ನೋಡೋಣ. ಸ್ಟಾರ್ಟಿಂಗ್ ನಾವು ನೋಡೋದು ಬಂದ್ಬಿಟ್ಟು ಅರೈವಲ್ಸ್ ಅಂದರೆ ಇವತ್ತು 300 ಟ್ರಕ್ ಬಂದ್ಬಿಟ್ಟು ಕರ್ನಾಟಕದ ಲೋಕಲ್ ಮಾಲ್ ಬೆಂಗಳೂರಿಗೆ ಬಂದಿದೆ. ಅಲ್ಲಿ 1 by 1 ಸೈಜ್ ವೈಸು ನಾವು ರೇಟ್ ನೋಡೋದಾದರೆ ಪಿಕ್ಕಲ್ಲು 1000ಇಂದ 1600, ಗೊಲ್ಟಿ 2500ದಿಂದ 3000, ಗೊಲ್ಟಾ 3000ದಿಂದ 3500, ಮತ್ತು ಮುಕ್ಕಾಲು ಬಂದ್ಬಿಟ್ಟು 4000ದಿಂದ 4500, ಟಾಪು 4500. ಮತ್ತು ನಾವು ಮಹಾರಾಷ್ಟ್ರ ಎಷ್ಟು ಬಂದಿದೆ ಅಂದರೆ ನಮ್ಗೆ ಅರೈವಲ್ಸು 64,275 ಬ್ಯಾಗು, 320 ಟ್ರಕ್ಕು. ಗೊಲ್ಟಿ ರೇಟ್ ಬಂದ್ಬಿಟ್ಟು 3000ದಿಂದ 3400 ಹೋಗಿದೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಗೊಲ್ಟಾ ರೇಟ್ ಬಂದ್ಬಿಟ್ಟು 3400ರಿಂದ 3500 ಇವತ್ತಿನ ಮಾರ್ಕೆಟ್ ರೇಟು. ಅದಾದಮೇಲೆ ನಾವು ಗೊಲ್ಟಾ ಆದಮೇಲೆ ನೋಡೋದಾದರೆ ಮೀಡಿಯಮ್ ಸೈಜ್ ನೋಡಬೇಕು. ಮೀಡಿಯಮ್ ಸೈಜ್ ಬಂದ್ಬಿಟ್ಟು ಇವತ್ತಿನ ಬೆಂಗಳೂರು APMC ರೇಟ್ ಬಂದ್ಬಿಟ್ಟು 3500ದಿಂದ 4400, 3500 ಟು 4400. ಮುಕ್ಕಾಲು ಸೈಜ್ ಆನಿಯನ್ ನಮಗೆ 4500ದಿಂದ 4700, ಅಂದರೆ 4500ಇಂದ 4700ವರೆಗೂ ಹೋಯಿತು. ಅದಾದಮೇಲೆ ಬಿಗ್ ಸೈಜ್ ಆನಿಯನ್, ಬಿಗ್ ಸೈಜ್ ಅಂದರೆ 75 mm 4800ಇಂದ 5000, ಅಂದರೆ 4800ರಿಂದ 5000ವರೆಗೂ ಹೋಗಿದೆ. ಓವರ್ ಸೈಜು ಗೋಲಾ ಟಾಪ್ ಮಾಲು ಇದು ಇವತ್ತಿನ ಬೆಂಗಳೂರಿನ ಟಾಪ್ ರೇಟು 5000ದಿಂದ 5200, ಅಂದರೆ 5200 ಅನ್ನೋದು ಬೆಂಗಳೂರದು ಟಾಪ್ ರೇಟು. ಮತ್ತು ಕರ್ನಾಟಕದ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ನೋಡಿ ಮತ್ತೊಂದು ಸಲ. ಮುಕ್ಕಾಲು ಮೀಡಿಯಮ್ ಬಂದ್ಬಿಟ್ಟು 3500ದಿಂದ 4000 ಹೋಗಿದೆ. ಮುಕ್ಕಾಲು ಸೈಜ್ ಇತ್ತು ಅಂದರೆ ನಿಮ್ಮದು ಒಳ್ಳೆ ಕ್ವಾಲಿಟಿ ಡಬಲ್ ಪತ್ತಿ ಡ್ರೈ ಇತ್ತು ಅಂದರೆ 4000ದಿಂದ 4500 ಹೋಗುತ್ತೆ. ಇವತ್ತು ಪ್ರೈಸು ₹100 ಜಾಸ್ತಿ ಆಗಿದೆ. ಅದಾದಮೇಲೆ ನೀವು ನೆಕ್ಸ್ಟ್ ನೋಡೋದಿರೋದು ಅರೈವಲ್ಸು ಅದೇ ಹೇಳ್ದಂಗೆ 390 ಗಾಡಿ ಬಂದಿತ್ತು. 62,868 ಚೀಲ ಬೆಂಗಳೂರಿಗೆ ಇವತ್ತಿನ ಅರೈವಲ್ಸ್ ಬಂದೈತೆ. ಇದು ರಿಪೋರ್ಟು. ಇದು ಬಿಟ್ಟು ಇನ್ನೊಂದು ವೀಡಿಯೋ ಮಾಡಿದ್ದೀನಿ, ನನ್ನ ರಿಲೇಟೆಡ್ ವೀಡಿಯೋದಲ್ಲಿ ಹಾಕ್ತೀನಿ, ಅದನ್ನು ನೋಡಿ ಬೆಂಗಳೂರಲ್ಲಿ ಹೆಂಗೆ ಖರೀದಿ ಮಾಡೋದು ಅಂಥೇಳಿ, ಮತ್ತು ಹೆಂಗೆ ನೀವು ಸೇಲ್ಸ್ ಮಾಡೋದು ಅಂಥೇಳಿ, ಹೆಂಗೆ ಖರೀದಿ ಮಾಡ್ತಾರೆ ಅನ್ನೋದು ಪೂರ್ತಿ ಡೀಟೇಲ್ ಐತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ವಿಡಿಯೋನ ನೋಡಿ ಲೈಕ್ ಮಾಡಿ.